ಆ್ಯಕ್ಚುಲಿ ನಾವು ಟ್ರಿಪ್ ಹೊರಟಿದ್ದೀವಿ ಮಂತ್ರಾಲಯಗೆ. ಹಂಗೆ ಟಿ ಟಿ ಗಡಿ ಪೂಜೆ ಮಾಡ್ಕೊಂಡು ನಾವು ಹೊರಟಿದ್ದು ಮಂತ್ರಾಲಯ ಕಡೆ. ಕೊನೆಗೂ ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯ ರೀಚ್ ಆಗಿದ ತಕ್ಷಣ ನಾವು ತುಂಗಭದ್ರೆಯಲ್ಲಿ ಸ್ನಾನ ಮಾಡಬೇಕಾಗಿತ್ತು. ಬಟ್ ಚಳಿ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಸ್ನಾನ ಮಾಡಲಿಲ್ಲ. ಹಂಗಾಗಿ 50 ರೂಪಾಯಿ ಕೊಟ್ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡೋದ್ವಿ. ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನ ಮಾಡಿಕೊಂಡು ನಾವು ಹಂಗೆ ಒಂದು ಫೋಟೋ ಶೂಟು ವಿಡಿಯೋ ಮಾಡಿಕೊಂಡು ನೋಡಿ ಎಷ್ಟು ಜನ ಇದ್ದರು. ಸಂಡೇ ಅಲ್ವಾ, ಹಂಗಾಗಿ ವೀಕೆಂಡಲ್ಲಿ ಜನ ಬಂದಿರ್ತಾರೆ. ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊಂಡು ನಾವು ಹೊರಟಿದ್ದು ಪಂಚಮುಖಿ ದೇವಸ್ಥಾನದ ಕಡೆ. ಅಲ್ಲಿ ನನ್ನದು ಫೋನ್ ಸ್ವಿಚ್ ಆಫ್ ಆಗಿತ್ತು, ಹಂಗಾಗಿ ನಾನು ಅಲ್ಲೇನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಮತ್ತೆ ತೀರ್ಥ ಬೃಂದಾವನ ಕಡೆ ಬಂದ್ವಿ. ತೀರ್ಥ ಬೃಂದಾವನ ಕಡೆ ಇದು ಬಿಚ್ಚಲಮ್ಮ ದೇವಸ್ಥಾನ. ಬಿಚ್ಚಲಮ್ಮ ದೇವಸ್ಥಾನ ಅಂದರೆ ಇದು ರಾಯರ ವಾಸ್ತಸ್ಥಳ ಆಗಿರುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಅಂಜನಾದ್ರಿ ಬೆಟ್ಟ ಕಡೆ. ಅಲ್ಲಿ ನಾವು ಸಿನ್ನೂರಲ್ಲಿ ಊಟ ಮಾಡಿಕೊಂಡು ಅಲ್ಲಿ ನಾವು ಫೋಟೋ ವಿಡಿಯೋಗಳು ಮಾಡಿಕೊಂಡು ಹೊರಟಿದ್ದೆ ಅಂಜನಾದ್ರಿ ಬೆಟ್ಟ ಕಡೆ. ಇದು ಗಂಗಾವತಿ ಸೈಡು. ಹಾಗೆ ಗಂಗಾವತಿ ಕಡೆ ಭತ್ತ ಚೆನ್ನಾಗಿ ಎಲ್ಲ ನೀರಾವರಿ ಚೆನ್ನಾಗಿ ಬೆಳೀತಾರೆ. ಇದು ಅಂಜನಾದ್ರಿ ಬೆಟ್ಟ ನೋಡಿ. ಅಂಜನಾದ್ರಿ ಬೆಟ್ಟದ ಮೇಲೆ ಈ ಥರ ವ್ಯೂ ಇರುತ್ತೆ. ಇದು ಅಂಜನಾದ್ರಿ ಬೆಟ್ಟದ ಮೇಲೆ ಹಾಗೆ ಎಲ್ಲ ವಿಡಿಯೋ ತೊಗೊಂಡು ಹಾಗೆ ನಾವು ಕೆಳಗಡೆ ಹೊರಟ್ವಿ. ಕೆಳಗಡೆ ಹೊರಡ್ಬೇಕಾದಾಗ ನಮ್ಮ ನಾಯಕರಿಗೆ ಒಂದು ಡೈಲಾಗ್ ಹೊಡಿತೀನಿ ನೋಡಿ. ನಾಯಕರೇ, ಟೀ ಕೊಡಿಸ್ತೀರಿ? ಮನುಷ್ಯದಿರಿ, ದನ ಇದ್ದೀರಿ? ಕೊನೆಗೂ ನಾಯಕರು ಟೀ ಕೊಡಿಸ್ತೀನಿ ಕೆಳಗಡೆ ಹೋದ್ಮೇಲೆ ಬಾರ ಅಂತ ಹೇಳ್ಬಿಟ್ಟು ಹಾಗೆ ಹೋದ್ವಿ ಕೆಳಗಡೆ. ಹಾಗೆ ವ್ಯೂ ನೋಡಿ, ತುಂಗಭದ್ರಾ ನದಿ, ಈ ಅಂಜನಾದ್ರಿ ಬೆಟ್ಟ ಎಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ. ಹಾಗೆ ನಾನು ಟ್ರಿಪ್ಪು ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗೆ ನಮ್ಮ ಬ್ರದರು ನವೀನ್ ಬ್ರೋ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಮಾಡಿ ಕರ್ಕೊಂಡ್ಬಂದಿದ್ದು. ಹಾಗೆ ಇದು ಹುಲಿಗೆಮ್ಮ ದೇವಸ್ಥಾನ ಇದೆ ಲಾಸ್ಟು. ಹುಲಿಗೆಮ್ಮ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಬೆಂಗಳೂರು ಕಡೆ.